ಈ ಮಳೆ ಗಾಳಿ ಇದರಲ್ಲಿ ಸಾಕಷ್ಟು ಹಾನಿ ಅಲ್ಲಲ್ಲೇ ಚಿಕ್ಕ ಪುಟ್ಟ ಆಗ್ತಾ ಇದೆ. ಅದರಲ್ಲೂ ನಿನ್ನೆ ಹೊಳೆಹೊನ್ನೂರು ಭಾಗದಲ್ಲಿ ಗ್ರಾಮಾಂತರದಲ್ಲಿ ಬಹಳ ಎಫೆಕ್ಟ್ ಆಗಿದೆ. ಇವತ್ತು ನಾನು CEO ಅವ್ರನ್ನ ಕರೆದಿದ್ದೀನಿ ಇವಾಗ, ಯಾಕೆಂದ್ರೆ DC ಅವರು ರಜಾ ಹೋಗಿದ್ದಾರೆ. ಅವರ ಜಾಗಕ್ಕೆ ಇವಾಗ CEO ಅವರೇ DC ಅವರು ಇನ್ಚಾರ್ಜ್ ತಗೊಂಡಿದ್ದಾರೆ. ಈಗ ಬಂದು ನನಗೆ ಸ್ವಲ್ಪ ಬ್ರೀಫ್ ಮಾಡಿ ಆಮೇಲೆ ಅವರು ಎಲ್ಲ ಕಡೆನೂ ಕೂಡ ಒಂದು ರೌಂಡ್ ಹೋಗಿ ಬನ್ನಿ ಅಂತ ಹೇಳಿದ್ದೀನಿ. ಅದಾದ್ಮೇಲೆ ನಾನು ಹೋಗ್ತೀನಿ, ಯಾಕೆಂದ್ರೆ ಒಂದು ಸರ್ವೆ ಮಾಡಿಬಿಟ್ಟು ಅದೆಲ್ಲ ವಿಚಾರಗಳನ್ನ ತಗೊಂಡು ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ. ಅದು ನನ್ನ ಕ್ಷೇತ್ರದಲ್ಲೂ ಕೂಡ ಬಹಳ ತೊಂದರೆ ಆಯಿತು. ಮೊನ್ನೆ ತಾವೆಲ್ಲ ನೋಡಿದ್ವಿ, ನಾನೇ ವೈಯಕ್ತಿಕವಾಗೆಲ್ಲ ಹೋಗಿ ಬಂದೆ. ಅದು ಸಡನ್ ಆಗಿ ಬಿರುಗಾಳಿ ತರ ಹಂಚು ಮರಗಳೆಲ್ಲ ಈ ರೋಡಿಂದ ಆ ಕಡೆ ಇರೋ ಮರ ಈ ಕಡೆ ಬಂದು ಹೊಡೆದಿದ್ದಾವೆ. ಆ ತರ ಎಲ್ಲ ಆಗಿದೆ. ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ. ಒಬ್ಬರಿಗೆ ಮಾತ್ರ ಸ್ವಲ್ಪ ತಲೆಗೆ ಏಟು ಬಿದ್ದಿರೋರ್ನು ಕೂಡ ನಾನು ಭೇಟಿ ಮಾಡಿ ಅವರಿಗೆಲ್ಲ ವೈಯಕ್ತಿಕವಾಗಿ ಏನು ಸಹಕಾರ ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಪ್ಲಸ್ ತಹಸೀಲ್ದಾರು ಇಒ ಎಲ್ಲ ಅಧಿಕಾರಿಗಳು ವರ್ಗದವರು ಕೂಡ ಎಲ್ಲಾದ್ರೂ ಕರೆಂಟ್ ಹೋಗಿದ್ರೆ ಅದನ್ನ ಅರ್ಜೆಂಟ್ ಆಗಿ ರಿಸ್ಟೋರ್ ಮಾಡಬೇಕು. ಯಾಕೆಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಇವಾಗ ಬದುಕೋದಕ್ಕೂ ಕಷ್ಟ ಆಗುತ್ತೆ. ಅದನ್ನ ಬಹಳ ಲೇಟ್ ಮಾಡಂಗಿಲ್ಲ. ನಾಳೆ ನಾಡ್ದು ಒಳಗೆ ಮತ್ತೆ CEO ಅವ್ರದ್ದು ರಿಪೋರ್ಟ್ ಬಂದ್ಮೇಲೆ ಗ್ರಾಮಾಂತರ ಹೋಗ್ತಕ್ಕಂಥದ್ದು. ನಾನು ಜನರಿಗೆ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ಈ ಶೀಟ್ ಹಾಕಿರ್ತಾರೆ, ಆ ಶೀಟ್ ಗಾಳಿಗೆ ಹೋಗಿ ಹೊಡೆದು ಯಾರಿಗಾರು ಮಕ್ಕಳು ಯಾರಾದ್ರೂ ಓಡಾಡ್ಬೇಕಂದ್ರೆ ಈ ತಗಡ ಶೀಟ್ ಆದ್ರೆ ಹೊಡೆದು ಬಿಡುತ್ತೆ. ಅದು ಅನಿವಾರ್ಯವಾಗಿ ಪ್ರಾಣ ಹಾನಿ ಆಗುತ್ತೆ. ಅದಕ್ಕೆ ಎಲ್ಲಾ ಕಡೆನೂ ಸರ್ಕಾರ ನೋಡೋದ್ರ ಬದಲು ಫಸ್ಟ್ ನಮ್ಮನ್ನೆನ ನಾವು ಜವಾಬ್ದಾರಿಯುತವಾಗಿ ನೋಡ್ಬೇಕಾಗ್ತದೆ. ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ KB ಮತ್ತೆ ಮೆಸ್ಕಾಂ ಅವ್ರಿಗೂ ಕೂಡ ನಾನು ಕರೆದಿದ್ದೀನಿ, ಅವ್ರಿಗೂ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಈ ವೈರ್ಗಳು ಬಿದ್ದಿರ್ತಾವೆ, ಮಕ್ಕಳು ಓಡಾಡ್ಬಿಡ್ತಾರೆ, ರೈತರು ಹೋಗಿ ಏನೋ ಬೆಳೆದಿರ್ತಾರೆ, ಮೋಟ್ರ್ ಸ್ವಿಚ್ ಆನ್ ಮಾಡಕ್ ಹೋಗ್ತಾರೆ. ಇದ್ರದ್ದೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕಾಗತ್ತೆ. ಬರೀ ಮಿನಿಸ್ಟರ್ ಬಂದು ಮಾತಾಡೋದಲ್ಲ, ನೀವು ಕೂಡ ಮಾಧ್ಯಮದವ್ರಿಗೆ ಹಂಚ್ಕೋಬೇಕು. ಮಾಧ್ಯಮದವರು ಹಾಕ್ತಾರೆ, ಸ್ವಲ್ಪ ನಿಮ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡಿ ಅಂತ ಹೇಳಿದ್ದೀನಿ. DHO ಅವ್ರಿಗೆ ಹೇಳಿದ್ದೀನಿ, ಏನಾದ್ರೂ ಈ ತರ ಸಂದರ್ಭ ಬಂದಾಗ ನೀವೆಲ್ಲರೂ ಕೂಡ ಅದನ್ನ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ವರ್ಕ್, ಅದು ಒಬ್ಬನ ಕೆಲಸ ಅಲ್ಲ, ನಂದು ಒಬ್ಬನ ಕೆಲಸ ಅಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಸೇರ್ ಮಾಡ್ಬೇಕಾಗ್ತದೆ. ಅದು ಈ ಸತಿಗೆ ಇನ್ನೂ 2-3 ದಿವಸ ವಿ ಆರ್ ಎಕ್ಸ್ಪೆಕ್ಟಿಂಗ್, ಅದನ್ನೇ ನಾನು ಹೇಳ್ಬೇಕಂತ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಳೆ ಹೆಚ್ಚು ಕಮ್ಮಿ ಆಗಂಥದ್ದು ಒಂದು ಸಂದರ್ಭ ಇದೆ, ಅದು ಫ್ಯೂಚರ್. ಆದ್ರೆ ಈಗ ಬಿರುಗಾಳಿ ಇದೆಲ್ಲ ಬರೋದು ಬಹಳ ಮುಖ್ಯವಾಗ್ತದೆ. ಅದಕ್ಕೆ ಜಿಲ್ಲಾವಾರು ಎಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯುತವಾಗಿ ತಮ್ಮ ಏರಿಯಾದಲ್ಲಿ ಇರ್ಬೇಕಾಗುತ್ತೆ. PDO ನೀವೆಲ್ಲರೂ ಯಾರ್ಯಾರಿದ್ದೀರಿ, ತಹಸೀಲ್ದಾರ್ ಅವರು ಕೂಡ ಎಲ್ಲರಿಗೂ ಮಾತಾಡಾಗಿದೆ, EO ಅವ್ರಿಗೆ ಮಾತಾಡಿದ್ದೀವಿ. ಎಲ್ಲ ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ಮಾಹಿತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಕೊಡ್ತಾ ಇದ್ದೀವಿ. ಪರಿಹಾರ ಏನೇನ್ ಮಾಡಬೇಕು ಅನ್ನೋದನ್ನ ಅದನ್ನ ನೆಕ್ಸ್ಟ್ ತಗೊಳ್ತೀನಿ. ಯಾಕಂದ್ರೆ ಅದನ್ನೆಲ್ಲ ಅಸೆಸ್ ಮಾಡ್ಬೇಕಾಗುತ್ತೆ. ಕೆಲವು ಬಿಲ್ಡಿಂಗ್ ಹಾನಿಯಾಗಿರ್ತವೆ. ನಮ್ಮ ಕಡೆ ಈ ಶುಂಠಿ ಗೋಡಾನು ಅಷ್ಟು ಗಟ್ಟಿಯಾಗಿ ಹಾಕಿದ್ರೂ ರೂಫೇ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅಂದ್ರೆ ಅಲ್ಲಿಗೆ ಎಷ್ಟು ಬಿರುಗಾಳಿ ಬಂದಿರ್ಬೋದು ಅಂತ ಹೇಳಿ ಆ ಡೆಪ್ತ್ ಇಂಟೆನ್ಸಿಟಿ ಏನಿರ್ತದೆ ಅದು ಬಗ್ಗೆ ನಾನು ಸ್ವಲ್ಪ ಜಿಲ್ಲಾವಾರು ಕೂಡ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಜವಾಬ್ದಾರಿಯುತವಾಗಿರ್ಲಿಕ್ಕೆ ನಾನು ಮನವಿಯನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಸಚಿವರು ಆದವರೇ ಹಗುರವಾಗಿ ಟೀಕಾ ಟಿಪ್ಪಣಿ ಮಾಡಿದ್ದಾರೆ. ನನಗೆ ಅಲ್ಲ, ಆಮೇಲೆ ಮಾತಾಡ್ತೀನಿ. ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಈಗ ಅಂಬರೀಷ್ ಅವ್ರಿಗೆ ವಯಸ್ಸಾಯ್ತು ಅಂತ ಹೇಳಿ ಒಂದು ಪಿಕ್ಚರ್ ತೆಗೆದಿದ್ರು. ಈಗ ವಿಶ್ವನಾಥ್ ಅವ್ರಿಗೆ ವಯಸ್ಸಾಯ್ತು ಅಂತ ಹೇಳಿ ಹೇಳ್ಬೋದು ಅಷ್ಟೇ. ಉತ್ತರ ವಿಶ್ವನಾಥ್ ಅವರಿಗೆ ಮಕ್ಕಳು ಕೊಟ್ಟಿದ್ದಾರೆ. ಅವ್ರ ವಯಸ್ಸಿಗೆ ನನಗನ್ಸುತ್ತೆ ನಾನು ಮಾತಾಡಬಾರ್ದು. ಮಕ್ಕಳು ಉತ್ತರ ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟು ಒಬ್ಬರು ಸಚಿವರಾಗಿ ಮಕ್ಕಳನ್ನ ಕಾಪಿ ಹೊಡೆದು ಪಾಸ್ ಮಾಡಿದ್ದೀರಿ ಅಂದ್ರೆ ನಾನು ಹೇಳ್ತೀನಿ, ನೀವು ಬರೀ ಮಕ್ಕಳಿಗಲ್ಲ, ಈ ದೇಶದ ಭವಿಷ್ಯಕ್ಕೆ ಡೌಟ್ ಮಾಡಿದಿರಿ, ಭವಿಷ್ಯಕ್ಕೆ ಅವಮಾನ ಮಾಡಿದಿರಿ. ಅವ್ರ ಹೆತ್ತಿರ್ತಕ್ಕಂಥ ತಂದೆ ತಾಯಿಯವ್ರಿಗೆ ಅವಮಾನ ಮಾಡಿದಿರಿ. ತಂದೆ ತಾಯಿಯವ್ರ ಸ್ಥಾನದಲ್ಲಿ ಗುರುಗಳನ್ನ ನೋಡ್ತಾರಲ್ಲ ಅವ್ರಿಗೆ ಅವಮಾನ ಮಾಡಿದಿರಿ. ನಿಮಗೂ ಒಬ್ರು ಗುರುಗಳಿದ್ರು ಅನ್ನೋದನ್ನ ನೀವು ಮರಿಬೇಡಿ. ನಿಮಗೂ ಕೂಡ ಮಕ್ಕಳಿದ್ದಾರೆ, ನೀವು ಏನು ಮಾಡಿದಿರಿ, ಕಾಪಿ ಹೊಡೆದಿದ್ರ ಅಂತೇಳಿ ಅಷ್ಟು ಅವ್ರಿಗೆ ಪ್ರಶ್ನೆ ಹಾಕ್ಬೋದು. ಯಾಕೆಂದ್ರೆ ನಾನು ಅವ್ರ ವಯಸ್ಸಿಗೆ ಗೌರವ ಕೊಡ್ಬೇಕಾಗುತ್ತೆ. ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ, ನಮ್ಮಪ್ಪ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ. ಇನ್ನೊಂದು ಕೂಡ ಮಧು ಬಂಗಾರಪ್ಪ ಇದ್ರಿತ್ತು, ಅದನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಬಂಗಾರದಮ್ಮ ನೋಡ್ಕೊಂಡು ಹೋದ್ರೆ ಸಾಕು ಅವ್ರ ಹಣೆ ಬರುತ್ತೆ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಐ ಡೋಂಟ್ ಹ್ಯಾವ್ ಟು ಆನ್ಸರ್ ಇಟ್. ಬಟ್ ನನಗನ್ಸುತ್ತೆ ವಿಶ್ವನಾಥ್ ಅವರಿಗೆ ವಯಸ್ಸಾಯ್ತು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇನ್ಚಾರ್ಜ್ ಕೊಟ್ಟರು ಕೂಡ ನಾನು 92 ಹಳ್ಳಿಗೆ ಓಡಾಡಿದೆ.
ಬೇರೆಯವ್ರು ನಮ್ಮ ಪಕ್ಷ ಹೇಳಿರೋದು ಎಲ್ಲ ಕಡೆನೂ ಎಲ್ಲ ಲೀಡರ್ಸ್ ಓಡಾಡಿ. ನಾನು ಬೊಮ್ಮಾಯಿ ಅವರು ಈ ಮಕ್ಕಳ ಬಗ್ಗೆ ಒಂದು ಹೇಳಿದ್ದಾರೆ, 35ರಿಂದ 33ಕ್ಕೆ ಮಾಡಿದ್ದಾರೆ, ಅದಕ್ಕೆ ಎಲ್ಲರೂ ಮಕ್ಕಳು ಪಾಸ್ ಆಗ್ಬಿಟ್ರು ಅಂತ ಹೇಳಿ. ಅದನ್ನ ಉತ್ತರ ಕೊಡ್ತೀನಿ. ಅಂತ ಕೊಡೋಕ್ಕಿಂತ ಮುಂಚೆ ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಪಿ ಹೊಡೆದು ಪಾಸ್ ಮಾಡಿಸಿದ್ರಲ್ರಿ ನಿಮ್ಮ ಟೈಮಲ್ಲಿ, ನಾಚಿಕೆ ಆಗಲ್ವಾ ಬೊಮ್ಮಾಯಿ ಅವರು? ಈ ಮಧು ಬಂಗಾರಪ್ಪನ ತರ ಯೋಚನೆ ಮಾಡಕ್ಕೆ ಆಗ್ಲಿಲ್ಲಲ್ಲ ಕಾಂಗ್ರೆಸ್ ಪಕ್ಷದ ತರ, ಕ್ಯಾಮ್ರಾ ಹಾಕಿ ಕಾಪಿ ಹೊಡಿಬೇಡಿ ಅಂತ ಹೇಳಿ. ನೀವು ಕಳ್ಳರನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ ಬಿಜೆಪಿ ಅವರು, ಮಕ್ಕಳನ್ನ ತಪ್ಪ ಹಾದಿಗೆ ತರ್ತಾ ಇದ್ರಿ ನೀವು. ಮಕ್ಕಳನ್ನ ಕಾಪಿ ಹೊಡೆದು ಅವತ್ತೊಂದ್ ದಿವಸ ಪಾಸ್ ಮಾಡಿಸಿ ಅವ್ರ ಜೀವನದಲ್ಲಿ ಹಾಳು ಮಾಡಿದವರು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ. ಹೆಸರು ಇಲ್ಲದೆ ಇರ್ತಕ್ಕಂಥ ವಿಶ್ವನಾಥ್ ಅವರು, ಯಾಕಂದ್ರೆ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ನಿಮಗೆ. ಮೋಸ್ಟ್ಲಿ ನಿಮಗೂ ಕೆಲವು ಸತಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ಮಂಜಣ್ಣವರು, ಅವ್ರು ಬಿಜೆಪಿಯಲ್ಲಿ ಇದ್ದಾರಾ, ಕಾಂಗ್ರೆಸ್ ಅಲ್ಲಿ ಇದ್ದಾರಾ, JDS ಅಲ್ಲಿ ಇದ್ದಾರಾ, ಇಲ್ಲ ಕಳೆದೋಗ್ಬಿಟ್ಟಿದ್ದಾರಾ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಹರ್ಟ್ ಆಗುತ್ತೆ ನೋಡಿ. ನಾನು ನಮ್ಮ ತಂದೆಯವ್ರ ಹೆಸರಿಟ್ಕೊಂಡು ಬಹಳ ಗೌರವದಿಂದ ಹೆಜ್ಜೆ ಇಡ್ತೀನಿ. ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾನು ಮಾಧ್ಯಮದವರಿಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳು ಇರ್ತೀರಿ, ಅಲ್ಲಿ ಹೋದಾಗ ಬ್ರಾಕೆಟ್ ಅಲ್ಲಿ ಕೇಳ್ತಾರೆ ನಿನ್ನ ಹೆಸರೇನು, ನಿನ್ನ ತಂದೆಯವ್ರ ಹೆಸರೇನು ಅಂತ ಹೇಳಿ. ವಿಶ್ವನಾಥ್ ಅವ್ರ ಮಕ್ಕಳಿಗೆ ಏನ್ ಹೇಳ್ತಾರಂತೆ, ನಾನು ಅಷ್ಟು ಕಟಕ ಅಲ್ಲ, ನನಗೆ ಸಭ್ಯತೆಯನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮಪ್ಪ ಅವರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕುವೆಂಪು ಅವರು ಹುಟ್ಟಿರ್ತಕ್ಕಂಥ ನಾಡಲ್ಲಿ ಆ ಮೈಸೂರಿಗೆ ಕಳಂಕ ತಂದವ್ರು ಯಾರು ಅಂತ ಹೇಳಿದ್ರೆ ನನಗನ್ಸುತ್ತೆ ವಿಶ್ವನಾಥ್ ಅವರು. ಆ ಮೈಸೂರು ಜಿಲ್ಲೆಗೆ, ಯಾಕಂದ್ರೆ ಮಹಾರಾಜರ ಸಂಪ್ರದಾಯ ಇದೆ, ಮಹಾರಾಜರು ಗೆದ್ದು ಬಂದಿರ್ತಕ್ಕಂಥ ದೇವರಾಜರ ಸ್ವಂತವರು ಬಂದಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಇವರು ಪುಕ್ಷಟೆ ಬೇರೆ ಪಕ್ಷಕ್ಕೆ ಹೋಗಿ ಹೀನಾಯವಾಗಿ ಸೋತು ಇವತ್ತು ಪುಕ್ಷಟೆ MLC ಆಗಿ ಪುಕ್ಷಟೆ ಈ ತರ ಮಾತಾಡ್ಕೊಂಡು ಬಂದ್ರೆ, ನಾವು ಕುವೆಂಪು ಕ್ಷೇತ್ರದಿಂದ ಬಂದವರು, ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದ್ರೆ ಹೋರಾಟದ ಕ್ಷೇತ್ರ ಬಂದವ್ರದ್ದು, ಹೋರಾಟದ ಅನುಭವನೂ ಇದೆ, ಮನಸ್ಸೂ ಇದೆ, ಹೃದಯನೂ ಇದೆ. ಬಟ್ ತಿರುಗಿ ಬೀಳೋದು ವಿಚಾರಗಳು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಬೇಡ, ಯಾಕಂದ್ರೆ ವಿಶ್ವನಾಥ್ ಅವರಿಗೆ ವಯಸ್ಸಾಗಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ವಿಚಾರಧಾರ ಇದೆ ಅದನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಕೊಟ್ಟಿದ್ದೀನಿ ಅಂತೇಳಿ ಬಹಳ ಹೆಮ್ಮೆ ಇದೆ. SC ST ಅವರು ಯಾರು ಜಾಸ್ತಿ ಫೇಲ್ ಆಗ್ತಾ ಇದ್ರು ಇಡೀ ರಾಜ್ಯದಲ್ಲಿ, ಕೆಳವರ್ಗದವ್ರು ಯಾರ್ಯಾರು ಫೇಲ್ ಆಗ್ತಾ ಇದ್ರು ಅದನ್ನ ಒಂದು ನಿಮಗೆ ವಾಟ್ಸಪ್ ಅಲ್ಲಿ ಇದೆ. ಶಿವಮೊಗ್ಗನೂ ಸೇರಿ ನಾನು ಹೇಳ್ತಾ ಇರೋದು, ಶಿವಮೊಗ್ಗ ಸೇರಿ ಕೂಡ 17% ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ತಿಳ್ಕೊಳ್ಳಿ. 18% ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. PUC ಯಲ್ಲೂ ಕೂಡ 17% SC ST ಅವರು, SC ಅವರು 17%, SSLCಲಿ ST ಅವರು 18.5%. ನಾನು ನೋಡೋದು ಬೇಡ, ನನ್ನ ಮನಸ್ಸಲ್ಲಿದೆ. ಯಾಕೆ ಗೊತ್ತಾ, ನಾನು ಆ ಮಕ್ಕಳ ಜೊತೆಗೆ ಆ ಕೆಲಸವನ್ನ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥವ್ರು, ನಮ್ಮ ಪಕ್ಷ ಇಟ್ಟಿರ್ತಕ್ಕಂಥದ್ದು, ನಮ್ಮ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮೆಲ್ಲ ಮುಖಂಡರು ಕೊಟ್ಟಿದ್ದಾರೆ. ನಾವೊಂದು ಚಾಲೆಂಜಿಂಗ್ ಆಗಿ ತಗೊಂಡು ನಮ್ಮನೆ ಮಕ್ಕಳ ತರ ನಾವು ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇಲಾಖೆಯಲ್ಲಿ ಶಾರ್ಟೇಜ್ ಇದ್ರೂ ಕೂಡ ನಾವು ಮಾಡಿದ್ವಿ. BO ರಮೇಶ್ ಅವರೆಲ್ಲರೂ ಕೂಡ ಬಹಳ ಸಂತೋಷ ಆಯ್ತು. ಅವ್ರ ಜೀಪಲ್ಲಿ ಆ ಮಗುಗೆ ಹೋಗಿ ಕನ್ವಿನ್ಸ್ ಮಾಡಿ, ಅದು ಹೆಂಗ್ ಕನ್ವಿನ್ಸ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಆ ಮಗುನ ಅವ್ರಿಗೇನೆ ಅರ್ಥ ಆಗ್ಬೇಕು. ಆ ಒಳ್ಳೆ ಹೃದಯ ಇದೆಯಲ್ಲ, ಅಂತ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥವ್ರು ನಮ್ಮ ಇಲಾಖೆಯಲ್ಲಿ ಇರೋದು ನಮ್ಮ ಇಲಾಖೆಗೆ ಭಾಗ್ಯ. ಇದು ಉದಾಹರಣೆಯಾಗಿ ನಾವು ತಗೊಳ್ಬೇಕಾಗುತ್ತೆ. ಜೀಪಲ್ಲಿ ಕರ್ಕೊಂಡ್ಬಂದು ಎಕ್ಸಾಮ್ ಬರ್ಸಿ ಮತ್ತೆ ಹೋಗಿ ಮಗುನ ವಾಪಸ್ ಬಿಡೋದಿದೆಯಲ್ಲ, ಐ ಥಿಂಕ್ ದಿಸ್ ದ ಬಿಗ್ಗೆಸ್ಟ್. ಇಟ್ ಇಸ್ ಆಸ್ ಗುಡ್ ಆಸ್ ಮಕ್ಕಳು ಪಾಸ್ ಆಗಿರೋದು ಎಷ್ಟು ಜವಾಬ್ದಾರಿ ಇದೆಯಲ್ಲ, ಮಾನವೀಯತೆಗೆ 100% ಕೊಡ್ತೀವಿ. ಇಂಥದ್ರ ಮೇಲೆ ನಮ್ಮ ಇಲಾಖೆ ನಡಿಬೇಕಾಗ್ತದೆ. ಸಮಸ್ಯೆಗಳನ್ನ ಇಂಪಾರ್ಟೆನ್ಸ್ ಚರ್ಚೆ ಮಾಡಬೇಕು, ಬಟ್ ಸಾಧನೆಯನ್ನ ಮರಿಬೇಡಿ ದಯವಿಟ್ಟು. ನಾನು ಒಂದು ಸಮಾಜ, ಜಾತಿ, ಧರ್ಮ, ಒಬ್ರು ಏನು ಜನಿವಾರದ ಬಗ್ಗೆ ಇರ್ಬೋದು, ಹಿಜಾಬ್ ಬಗ್ಗೆ ಇರ್ಬೋದು, ಒಬ್ರು ಏನೋ ಒಂದು ಅವರ ಒಂದು ಧಾರ್ಮಿಕ ಒಂದು ಸಂಪ್ರದಾಯದಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದು, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದಲ್ಲ ಇದು. ಇದೆಲ್ಲ ಇರೋದು, ಇದೆಲ್ಲದು ಕೂಡ ಆ ಥರ ಅವಮಾನ ಮಾಡೋದಿದೆಯಲ್ಲ, ಅವ್ರು ಯಾರೇ ಆಗಲಿ, ಆಫೀಸರ್ಸ್ ಆಗಲಿ, ಅದ್ರಲ್ಲಿ ಇನ್ಯಾರಾದ್ರೂ ಇನ್ವಾಲ್ವ್ ಇದ್ರೆ ಅವರಿಗೆ ಕಠಿಣ ಶಿಕ್ಷಣ ಒಳಪಡಿಸ್ಬೇಕಾಗುತ್ತೆ. ಇದನ್ನ ಸೋಷಿಯಲ್ ಅಲ್ಲಿ ನಾವೆಲ್ಲರೂ ಕೂಡ ಧಿಕ್ಕಾರ ಮಾಡ್ತೀವಿ. ದಿಸ್ ಇಸ್ ನಾಟ್ ಅ ಗುಡ್ ಎಕ್ಸಾಂಪಲ್, ಬಟ್ ಅನ್ಫಾರ್ಚುನೇಟ್ಲಿ ಇಂಥದ್ದಾಗ್ತದೆ. ಆದಾಗ ಇನ್ನೊಂದ್ಸತಿ ಇದು ಮರುಕಳಿಸದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವತ್ತು ನಾನು ಕೂಡ ಸುಧಾಕರ್ ಪಾಪ
ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಕ್ಯಾಬಿನೆಟ್ ಮೀಟಿಂಗಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ ಆಮೇಲೆ ಅವರು ಕೂಡ ಸುಧಾಕರ್ ಹೇಳಿದರು, ಅದೇನಾಗ್ತದೆ ಎಲ್ಲೋ ಒಂದು ಹತ್ರ ಈ ಥರ ಮಾಡಿಬಿಡ್ತಾರೆ ಯಾರಾದರೂ. ಅದೇನು ತಲೆ ಕೆಟ್ಟು ಮಾಡ್ತಾರಾ, ಹೊಟ್ಟೆ ಕಿಚ್ಚಿಗೆ ಮಾಡ್ತಾರಾ, ಜಾತಿವಾರ ಮಾಡ್ತಾರಾ, ಗೊತ್ತಿಲ್ಲದೆ ಮಾಡ್ತಾರಾ, ತಿಳುವಳಿಕೆ ಇಲ್ಲದೆ ಮಾಡ್ತಾರಾ ಗೊತ್ತಾಗೋದಿಲ್ಲ. ಅಲ್ಲ 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 ಅಲ್ಲೇ ಅಲ್ಲ ಇರ್ಬೋದು, ವಿವಾದ ಅದಕ್ಕೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇದಕ್ಕೇನು ತಪ್ಪಾಗಿದ್ರೆ ಶಿಕ್ಷೆ ಆಗೋಕ್ಕೆ ಕಾನೂನು ಇದೆ ತಾನೆ, ಶಿಕ್ಷೆ ಆಗಲೇಬೇಕು. ಅದು ಶಿಕ್ಷೆ ಆಗೇ ಆಗುತ್ತೆ. ಅದನ್ನೊಂದು ಇನ್ವೆಸ್ಟಿಗೇಷನ್ ಮಾಡಿ ಭಾಳ ಸೀರಿಯಸ್